ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ಟೈಲರಿಂಗ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಬಿಗಿನರ್ಸು ನೀವು ಕಲ್ತ್ಕೋಬೇಕು ಅಂತ ಅಂತಿದ್ದೀರಾ ಅವ್ರಿಗೆ ಪ್ರತಿಯೊಂದನ್ನು ಕೂಡ ನಾನು ತುಂಬಾ ಈಸಿಯಾಗಿ ಹಾಗೆಯೇ ನಾನು ಹೇಳ್ಕೊಡೋ ಮೆಥಡ್ ಎಲ್ಲ ನಿಮಗೆ ತುಂಬಾ ಈಸಿಯಾಗಿರುತ್ತೆ, ಹಾಗೆಯೇ ಅರ್ಥ ಕೂಡ ಆಗುತ್ತೆ. ಆ ರೀತಿ ಹೇಗೆ ನೀವು ಕಲ್ತ್ಕೋಬೋದು ಸ್ಟೆಪ್ ಬೈ ಸ್ಟೆಪ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಡೈಲಿ 10 ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಟೈಲರಿಂಗ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗ್ತಾ ಹೋಗ್ಬೋದು. ಸೊ ನಾನು ಆಲ್ರೆಡಿ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಟೈಲರಿಂಗ್ ಕ್ಲಾಸಲ್ಲಿ ಏನೆಲ್ಲ ನಾನು ಹೇಳ್ಕೊಡ್ತೀನಿ ಅನ್ನೋದನ್ನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಈ ವಿಡಿಯೋ ಕೊನೆಯಲ್ಲೂ ಕೊಟ್ಟಿರ್ತೀನಿ, ನೋಡ್ಬೋದು ನೀವು ಕೂಡ. ಫಸ್ಟ್ ಅದನ್ನು ನೋಡಿ ಏನೆಲ್ಲ ನಾನು ಕ್ಲಾಸ್ನಲ್ಲಿ ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಬಿಗಿನರ್ಸ್ಗೆ ಪ್ರತಿಯೊಂದು ಕೂಡ ಡೌಟ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಫಸ್ಟಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಈ ರೀತಿ ನೀವು ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಒಂದು ಟೇಪ್ ಇಟ್ಕೊಳ್ಳಿ, ಹಾಗೆಯೇ ಒಂದು ಸ್ಕೇಲು, ಹಾಗೆಯೇ ಮಾರ್ಕ್ ಪೀಸು ನೀವು ಯಾವುದಾದ್ರೂ ಇಟ್ಕೋಬೋದು. ಸೊ ನಾನು ಇದು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟಿದ್ದೀನಿ, ಇಟ್ಕೊಂಡಿದ್ದೀನಿ. ಒಂದು ಸಿಸರು, ಹಾಗೆಯೇ ಈ ರೀತಿ ಚಿಕ್ಕ ಸಿಸರ್ ಕೂಡ ತಗೊಳ್ಳಿ, ಅದೇನು ಜಾಸ್ತಿ ಇಲ್ಲ, 20 ರೂಪೀಸ್ ಅಷ್ಟೇ. ಈ ರೀತಿ 10 ನಂಬರ್ 10ನೇ ನಂಬರ್ದೇ ತಗೊಳ್ಳಿ ನೀವು. ಫಸ್ಟು ಕತ್ರಿ ತಗೊಳ್ಳುವಾಗಲೇ ಈ ರೀತಿ ಜುಪಿಟರ್ 10 ಅಂತ ಇದೆ ಅಲ್ವಾ, ಸೊ ಇದನ್ನು ತಗೊಳ್ಳಿ. ಇದು ಲೈಟ್ ವೇಟ್ ಇದೆ, ಸೊ ತೂಕ ಕೂಡ ಇರೋದಿಲ್ಲ, ಬಿಗಿನರ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಫಸ್ಟ್ ತಗೋತೀರಾ ಅಂತಂದ್ರೇ ಇದನ್ನು ತಗೊಳ್ಳಿ. ಬೇರೆದೆಲ್ಲ ತೊಗೊಂಡ್ರೆ ಏನಾಗುತ್ತೆ ಅಂದರೆ ನೋಡಿ, ಇದು ಕೈಗೆ ಈ ರೀತಿ ಹಾಕಿರ್ತಾರೆ ಅಲ್ವಾ, ನಮಗೆ ಕೈಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಕಟಿಂಗ್ ಮಾಡಿದ್ರು ಕೂಡ. ಸೊ ಅದಕ್ಕೋಸ್ಕರ ಇದನ್ನು ತಗೊಳ್ಳಿ. ಹಾಗೆಯೇ ದಾರ ಇಟ್ಕೊಂಡಿದ್ದೀನಿ, ಒಂದು ಪ್ಲೇನ್ ಬ್ಲೌಸ್ ಕೂಡ ಇಟ್ಕೊಂಡಿದ್ದೀನಿ. ಇವತ್ತು ನಿಮಗೆ ಹುಕ್ಸ್ ಹಾಕೋದು, ಹಾಗೆಯೇ ಕಾಜಾ ಹೇಗೆ ರೆಡಿ ಮಾಡೋದು ಪ್ರತಿಯೊಂದನ್ನು ಕೂಡ ಇವತ್ತು ನಿಮಗೆ ಹೇಳಿಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಈ ರೀತಿ 2 ಎಳೆ ದಾರನ ನೋಡಿ, 2 ಎಳೆ ತಗೊಂಡು ಪೋಣಿಸ್ಕೊಂಡು ಅದನ್ನು 4 ಎಳೆ ಮಾಡ್ಕೊಂಡಿದ್ದೀನಿ. ಈ ರೀತಿ 4 ಎಳೆ ಮಾಡಿಕೊಂಡು ಫಸ್ಟು ಹುಕ್ಸ್ ಹೇಗೆ ಹಾಕೋದು ಅಂತಂದ್ಬಿಟ್ಟು ಹೇಳ್ತೀನಿ. ಅದಾದ ನಂತರ ಕಾಜಾ, ಅದಾದ ನಂತರ ಹೆಮ್ಮಿಂಗ್ ಮಾಡೋದು ಹೇಳ್ಕೊಡ್ತೀನಿ. ಸೊ ನೋಡಿ, ಈ ರೀತಿ ಫಸ್ಟ್ ನಾವು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿರ್ತೀವಿ ಅಲ್ವಾ. ಯಾಕಂತಂದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಸ್ಟಿಚಿಂಗ್ ಬರೋದಿಲ್ಲ ಅಂತಂದರೆ ಟೈಲರ್ಗಳು ಹುಕ್ಸ್ ಹಾಕೊಡಿ ಅಂದಾಗ ಹುಕ್ಸ್ ಕಾಜಾ ಹಾಕ್ಕೊಂಡು ನೀವು ತುಂಬಾ ಹಣ ಸಂಪಾದನೆ ಮಾಡ್ಬೋದು. ಅದಕ್ಕೋಸ್ಕರ ಇದನ್ನು ಕೂಡ ಹೇಳ್ಕೊಡ್ತೀನಿ. ಸೊ ಇದು ಬ್ಲ್ಯಾಕ್ ಕಲರು ಕಾಣಿಸ್ತಾ ಇಲ್ಲ ನೋಡಿ, ಇಲ್ಲಿ ನಮಗೆ ಹೊಲಿಗೆ ಬಂದಿದೆ. ನಾನು ಅದನ್ನು ಮಾರ್ಕ್ ಮಾಡಿ ತೋರಿಸ್ತೀನಿ. ಅಥವಾ ಕಾಜಾ ಮಾಡ್ತೀವಿ ಅಂದರೆ ಕಾಜಾ ಕೂಡ ಸೈಡು ಈ ರೀತಿ ಎರಡನ್ನೂ ಕೂಡ ಇಟ್ಕೊಂಡು ಎಲ್ಲಿ ಅದು ಹೊಲಿಗೆ ಬಂದಿದೆ ಅಲ್ವಾ ಅಲ್ಲಿಗೆ ಈ ರೀತಿ ಮಾರ್ಕ್ ಹಾಕೊಳ್ತಾ ಹೋಗೋದು ಒಂದು. ಸೊ ಇಲ್ಲಿಗೆ ನಾವು ಹುಕ್ಸ್ನ ಹಚ್ಚಬೇಕು. ಇವಾಗ ಹುಕ್ಸ್ ಹಚ್ಚಿ ತೋರಿಸ್ತೀನಿ ನೋಡಿ. ಒಂದು ಫಸ್ಟ್ ಈ ರೀತಿ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅಲ್ಲಿಗೆ ಈ ರೀತಿ ಹುಕ್ಸ್ ಇಟ್ಕೊಳ್ಳಿ. ಸೊ ನಾನು ಇದಿಷ್ಟನ್ನು ಬೇಸಿಕ್ಕಾಗಿ ಹೇಳ್ಕೊಡ್ತೀನಿ. ನಿಮಗೇನಾದರೂ ಎಕ್ಸ್ಟ್ರಾ ಬೇಕು ಅಂತಂದರೆ ಈ ಮಿಷಿನ್ ಬಗ್ಗೆ ಆಗಲಿ, ಹಾಗೆಯೇ ಬಿಗಿನರ್ಸ್ ಇನ್ನೇನಾದರೂ ನಿಮಗೆ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಅದನ್ನು ಕೂಡ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ಇದಿಷ್ಟು ಆಯ್ತಲ್ವಾ. ಇವಾಗ ಇದನ್ನು ಸೂಜಿನ ತಗೊಂಡು 4 ಎಳೆ ಪೋಣಿಸ್ಕೊಂಡಿರಬೇಕು. ಈ ರೀತಿ ನೋಡಿ, 2 ಎಳೆಯಿಂದ 4 ಎಳೆ ಪೋಣಿಸ್ಕೊಂಡು ಫಸ್ಟ್ ರಿಂಗ್ ಇದೆ ನೋಡಿ, ಈ ರೀತಿ 2 ರಿಂಗಲ್ಲಿ ಒಂದು ಕಡೆ ರಿಂಗ್ಗೆ ಈ ರೀತಿ ಕೈ ಹಾಕಿ ಇಟ್ಕೊಳ್ಳಿ. ಆವಾಗ ನಿಮಗೆ ಆ ಕಡೆ ಈ ಕಡೆ ಹೋಗೋದಿಲ್ಲ ಬಟ್ಟೆ. ಅದಕ್ಕೋಸ್ಕರ ನೋಡಿ, ಒಂದು ಸೈಡು ಈ ರೀತಿ ತಗೊಂಡು ಅಲ್ಲಿಗೆ 4 ಸ್ಟಿಚ್ನ ಹಾಕ್ಕೊಳ್ಳಿ. ಈ ಕಡೆಯಿಂದ ಚುಚ್ಕೋಬೇಕು, ಈ ಕಡೆಯಿಂದ ಚುಚ್ಕೊಂಡು ನೋಡಿ ಅದು ಹೋಲ್ ಒಳಗಡೆ ಬರಬೇಕು. ಈ ರೀತಿ 2 ಹೊಲಿಗೆ ಆಯ್ತಲ್ವಾ, ಹಾಗೆಯೇ 3 ಹೊಲಿಗೆ, ಹಾಗೆಯೇ 4 ಹೊಲಿಗೆ. ಸೊ ನಾನು ವೈಟ್ ಕಲರ್ ದಾರದಲ್ಲಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ರೆ ಬಿಗಿನರ್ಸ್ಗೆ ಅರ್ಥ ಆಗೋದಿಲ್ಲ, ಅದಕ್ಕೋಸ್ಕರ ವೈಟ್ ಯೂಸ್ ಮಾಡ್ತೀನಿ ನೋಡಿ. ಇದಾದ ನಂತರ ಇಲ್ಲಿ ತಗೋಬೇಕು ನಾವು, ಮೇಲ್ಗಡೆ ಪಾಯಿಂಟ್ ಇರುತ್ತೆ ಅಲ್ವಾ ಅಲ್ಲಿಗೆ ಒಂದು ಈ ರೀತಿ ತಗೋಬೇಕು ನೋಡಿ. ಸ್ವಲ್ಪ ಬಟ್ಟೆ ತಗೊಳ್ಳಿ, ಈ ಕಡೆ ಸೈಡ್ ಕಾಣಿಸ್ಬಾರ್ದು, ಆ ರೀತಿ ಸ್ವಲ್ಪ ಬಟ್ಟೆನ ತಗೊಂಡು ಟೈಟಾಗಿ ಎಳೀರಿ. ಎಳೆದಾದ್ಮೇಲೆ ಹುಕ್ಸ್ ಒಳಗಳಿಂದ ಈ ರೀತಿ ದಾರನ ಒಳಗಡೆ ಹಾಕಬೇಕು ನೋಡಿ. ಅರ್ಥ ಆಗ್ತಾಯಿದೆ ಅಲ್ವಾ. ಸೊ ಹುಕ್ಸ್ ಒಳಗಿಂದ ದಾರನ ಹಾಕ್ಕೊಂಡು ಮತ್ತೆ ಟೈಟ್ ಮಾಡ್ಕೊಳ್ಳಿ ನೋಡಿ. ಇದಕ್ಕೂ ಕೂಡ ಅಷ್ಟೇ 4 ಹೊಲಿಗೆನ ಹಾಕ್ಕೊಳ್ಳಿ. ಸೊ ನೋಡಿ, ಫಾಸ್ಟಾಗೇ ಹಾಕ್ಬೋದು, ಬಟ್ ನಿಮಗೆ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. 3 ಹೊಲಿಗೆ ಹಾಕಾದ್ಮೇಲೆ ಏನು ಮಾಡಿ ಅಂದರೆ ಸ್ವಲ್ಪ ಮುಂದ್ಗಡೆ ಬರಬೇಕು ಈ ರೀತಿ. ಆವಾಗ ಇಲ್ಲೂ ಕೂಡ ಟೈಟ್ ಆಗುತ್ತೆ. ನೀವು ಹಾಕುವಾಗಲೇ ಸ್ವಲ್ಪ ಈ ರೀತಿ ಟೈಟ್ ಮಾಡಿ, ಆವಾಗ ಹುಕ್ಸು ತುಂಬಾ ಟೈಟಾಗಿ ಕೂರುತ್ತೆ. ಇದಾದ ನಂತರ ಇಲ್ಲಿ 3 ಹೊಲಿಗೆ ಬಂದಮೇಲೆ ಅದರಿಂದ ಸ್ವಲ್ಪ ಕೆಳಗಡೆಗೆ ಈ ರೀತಿ ಹುಕ್ಸು ಶೇಪ್ ಬಂದಿರುತ್ತೆ ಅಲ್ವಾ, ಅಲ್ಲಿಗೆ ಈ ರೀತಿ ಬಂದು ಅಲ್ಲೊಂದು ಹೊಲಿಗೆ ಕೊಟ್ಕೋಬೇಕು ಈ ರೀತಿ. ಆವಾಗ ನಿಮಗೆ ಹುಕ್ಸು ಫುಲ್ಲು ಟೈಟಾಗಿ ಕೂರುತ್ತೆ
ನೋಡಿ ಸೇಮ್ ಕಲರ್ ಥ್ರೆಡ್ ಹಾಕಿದ್ರೆ ಈ ರೀತಿ ದಾರ ಕಾಣಿಸೋದಿಲ್ಲ, ತಲೆ ಕೆಡಿಸ್ಕೋಬೇಡಿ ದಾರ ಕಾಣಿಸುತ್ತೆ ಅಂತ. ಸೊ ನಾನು ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ವೈಟ್ ಕಲರಲ್ಲಿ ತೋರಿಸ್ತಾ ಇದ್ದೀನಿ. ಈ ಕಡೆ ಸೈಡ್ ಕೂಡ ಒಂದು ಹೋಲ್ ಇರುತ್ತೆ ಅಲ್ವಾ, ಅಲ್ಲೂ ಕೂಡ ಅಷ್ಟೇ ಸ್ವಲ್ಪ ಬಟ್ಟೆನ ಎತ್ಕೋಬೇಕು, ಹೋಲ್ ಒಳಗಡೆ ಹಾಕಬೇಕು. ನೋಡಿ ಈ ರೀತಿ. ಸೊ ಈ 4 ಹೊಲಿಗೆನ ಹಾಕಾದ್ಮೇಲೆ ಇವಾಗ ಏನು ಮಾಡಿ ಅಂತಂದರೆ ಇದನ್ನು ಈ ರೀತಿ ಸೂಜಿನ ಚುಚ್ಕೊಂಡಿರ್ತೀರಲ್ವ, ಇದ್ರ ಮೇಲ್ಗಡೆ 1 2 3 4 4 ಹೊಲಿಗೆ ರೌಂಡ್ ಹಾಕ್ಬಿಟ್ಟು ಈ ರೀತಿ ಎಳೆದು ಲಾಕ್ ಮಾಡಿ ಈ ರೀತಿ. ಆವಾಗ ನಿಮಗೆ ಉಕ್ಸು ಟೈಟಾಗಿ ಕೂರುತ್ತೆ. ಇದನ್ನು ಕಟಿಂಗ್ ಮಾಡಿ ತೆಗೊಳ್ಳೋದು. ಸೊ ನೋಡಿ ಇಷ್ಟೇ ಉಕ್ಸ್ ಹಾಕೋದು, ತುಂಬಾ ಈಸಿಯಾಗಿ ಹಾಕ್ಬೋದು. 1-2 ಸಲ ಟ್ರೈ ಮಾಡಿ, ನಿಧಾನಕ್ಕೆ ಟ್ರೈ ಮಾಡಿ. ಮತ್ತೆ ಈ ರೀತಿ ನಾಟ್ ಹಾಕ್ಕೊಳ್ಳಿ. ಒಂದು ನೋಡಿ ಈ ರೀತಿ ನಾಟ್ ಹಾಕ್ಕೊಂಡು ಇವಾಗ ಕಾಜಾ ಹೇಗೆ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತೀನಿ. ಸೊ ಇಲ್ಲೇ ತೋರಿಸ್ತೀನಿ ನೋಡಿ ಹೇಗೆ ಅಂತಂದ್ಬಿಟ್ಟು. ಫಸ್ಟ್ ಈ ರೀತಿ ಚುಚ್ಕೊಳ್ಳಿ, ಹಿಂದ್ಗಡೆ ಬರಬೇಕು, ಹಿಂದ್ಗಡೆಯಿಂದ ಚುಚ್ಕೋಬೇಕು. ಚುಚ್ಕೊಂಡು ಒಂದು ಅರ್ಧ ಇಂಚು ಗ್ಯಾಪ್ಗೆ ಈ ರೀತಿ ಈ ಕಡೆಯಿಂದ ಚುಚ್ಚಿ ಟೈಟಾಗಿ ಎಳೀರಿ. ಟೈಟಾಗಿ ಎಳೆದ್ರೂ ಪರವಾಗಿಲ್ಲ, ಲೂಸ್ ಮಾಡಬೇಕು ಅಂತೇನಿಲ್ಲ. ಟೈಟಾಗಿ ಎಳೆದ್ಮೇಲೆ ಮತ್ತೆ ಇಲ್ಲಿ ಪಕ್ಕದಲ್ಲೇ ಈ ರೀತಿ ಚುಚ್ಕೋಬೇಕು ಹಿಂದ್ಗಡೆ. ನೋಡಿ ನಾವು ಎಲ್ಲಿ ಹೊಲಿಗೆ ಬಂದಿರುತ್ತೆ ಅಲ್ವಾ, ಅದ್ರ ಹಿಂದ್ಗಡೆ ಚುಚ್ಕೊಂಡು ಮತ್ತೆ ಟೈಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ಮತ್ತು ಇಲ್ಲಿ ನಾವು ಎಲ್ಲಿ ಚುಚ್ಚಿರ್ತೀವಿ ಅಲ್ಲಿಗೇನೆ ಈ ರೀತಿ ಎಳ್ಕೋಬೇಕು. ಇದಾದ ನಂತರ ಮತ್ತೆ ಚುಚ್ಕೋಬೇಕು, ಮತ್ತೆ ಈ ಕಡೆ ಚುಚ್ಚಬೇಕು. ಸೊ 3 ಹಾಕಿದ್ರೆ ಏನಾಗುತ್ತೆ, ನಿಮಗೆ ಸ್ವಲ್ಪ ಸ್ಟಿಫ್ನೆಸ್ ಬರುತ್ತೆ, ತುಂಬಾ ಟೈಟಾಗಿ ಕೂರುತ್ತೆ. ಈ ರೀತಿ ಹಾಕಾದ್ಮೇಲೆ ಮತ್ತೆ ಹಿಂದ್ಗಡೆಯಿಂದ ಚುಚ್ಕೊಂಡು ಇವಾಗ ಸ್ಟಾರ್ಟ್ ಮಾಡಬೇಕು ನಾಟ್ ಹಾಕೊಳ್ಳೋಕ್ಕೆ. ನೀವು 2 ಕೂಡ ಹಾಕ್ಬೋದು, ಬಟ್ ಟೈಟಾಗಿ ಕೂರಲಿ ಅಂತಂದರೆ ಈ ರೀತಿ 3 ಹಾಕ್ಕೊಳ್ಳಿ. ಆವಾಗ ನಿಮಗೆ ತುಂಬಾ ಟೈಟಾಗಿ ಕೂರುತ್ತೆ. ಇದನ್ನೇನು ಮಾಡಿ ಅಂದರೆ ಈ ರೀತಿ ಸೈಡ್ಗೆ ಇಟ್ಕೊಳ್ಳಿ. ನೋಡಿ ಹಿಂದ್ಗಡೆಯಿಂದ ತಗೋತಾ ಇದ್ದೀನಿ, ಮುಂದ್ಗಡೆಯಿಂದ ತಗೋಬೇಡಿ. ಮುಂದ್ಗಡೆಯಿಂದ ತಗೊಂಡ್ರೆ ಈ ರೀತಿ ಕೈಗೆ ಚುಚ್ಕೊಳ್ಳುತ್ತೆ, ಅದಕ್ಕೋಸ್ಕರ ಹಿಂದ್ಗಡೆಯಿಂದನೇ ತಗೊಳ್ಳಿ, ಪರವಾಗಿಲ್ಲ. ಈ ರೀತಿ ತಗೊಂಡು ಅದನ್ನು ಹೀಗೆ ನೋಡಿ ಹೀಗೆ ತಗೊಂಡು ನಾನಿಲ್ಲಿ ಒಂದು ಸೈಡ್ ಕೈ ಇಟ್ಕೊಂಡಿದ್ದೀನಿ ಅಲ್ವಾ, ಹೀಗೆ ಎಳೆದು ಹಿಂದೆ ಕೇಳ್ಕೊಳ್ಳಿ. ಆವಾಗ ಹಿಂದ್ಗಡೆಯಿಂದ ಸ್ಟಿಚ್ ಬರುತ್ತೆ. ನೋಡಿ ಬೆರಳಲ್ಲಿ ಈ ರೀತಿ ಇಟ್ಕೊಂಡು ಹಿಂದ್ಗಡೆಯಿಂದ ಸೂಜಿ ತಗೊಳ್ಳಿ, ಹಾಕಿ ಇದ್ರ ಮೇಲ್ಗಡೆ ಹಾಕೋಬೇಡಿ, ಇದು ಹಿಂಗೆ ಇರಲಿ. ಸೊ ಈ ರೀತಿ ಎಳ್ಕೊಳ್ಳಿ, ಈ ರೀತಿ ಹಿಂದ್ಗಡೆ ಟೈಟಾಗಿ ತಗೊಳ್ಳಿ. ನೋಡಿ ಮತ್ತೆ ಈ ರೀತಿ ಬೆರಳಲ್ಲಿ ಇಟ್ಕೊಳ್ಳಿ, ಹಿಂದ್ಗಡೆಯಿಂದ ಸೂಜಿನ ಈ ರೀತಿ ಹಾಕಿ. ಹಿಂದ್ಗಡೆಯಿಂದ ಹಾಕಿದ್ರೆ ಬೇಗ ಹಾಕ್ಬೋದು ಅಂತ ಅಷ್ಟೇ. ಸೊ ಈ ರೀತಿ ಹಾಕಿ ನಾಟ್ ಹಾಕ್ಕೊಳ್ಳಿ ಅಷ್ಟೇ. ನೋಡಿ ಈ ರೀತಿ ನಮ್ಮದು ಹೆಬ್ಬೆರಳಲ್ಲಿ ಈ ರೀತಿ ದಾರನ ಸ್ವಲ್ಪ ಟೈಟಾಗಿ ಇಟ್ಕೊಂಡ್ಬಿಡಿ, ಆವಾಗ ನಿಮಗೆ ಈಸಿ ಆಗುತ್ತೆ. ನಾಟ್ ಹಾಕೊಳ್ತಾ ಈ ಕಡೆ ಹಿಂದಕ್ಕೆ ಎಳ್ಕೊಳ್ಳಿ. ಈ ರೀತಿ ಅದು ಕರೆಕ್ಟಾಗಿ ಬರೋವರೆಗೂ ಈ ರೀತಿ ಹಿಂದಕ್ಕೆ ಎಳ್ಕೊಳ್ಳಿ, ಆವಾಗ ನಿಮಗೆ ಬರ್ತಾ ಹೋಗುತ್ತೆ. ಸೊ ಇದನ್ನು ಸುಮಾರು ಮೆಥಡ್ನಲ್ಲಿ ನಾವು ಮಾಡ್ಬೋದು, ಬಟ್ ಬಿಗಿನರ್ಸ್ಗೆ ಈಸಿ ಆಗಲಿ ಅಂತ ನಾನು ಈ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಬೇರೆ ಮೆಥಡು. ಇದಾದ ನಂತರ ಪಕ್ಕಕ್ಕೆ ಈ ರೀತಿ ಒಂದು ಚುಚ್ಕೊಳ್ಳಿ. ನೋಡಿ ಇದು ರೆಡಿ ಆಯಿತು, ಎಷ್ಟು ಟೈಟಾಗಿ ಬಂದಿದೆ ಅಲ್ವಾ. ಇದಾದ ನಂತರ ಹಿಂದ್ಗಡೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಬಟ್ಟೆನ ಎತ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ 1 2 3 4 ಈ ರೀತಿ ಹಾಕಿ ಅಲ್ಲಿಗೆ ಟೈಟ್ ಮಾಡಿ. ಈ ರೀತಿ ನೋಡಿ ಹೀಗೆ ಟೈಟ್ ಮಾಡ್ಕೊಂಡ್ಮೇಲೆ ಇದು ಕೂಡ ರೆಡಿ ಆಯಿತು. ಸೊ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟು ಹೆಮ್ಮಿಂಗ್ ಮಾಡ್ಕೋಬೇಕು. ಹೆಮ್ಮಿಂಗ್ ಮಾಡ್ಕೊಳ್ಳೋದಕ್ಕೆ ಸೊ ಒಂದು ಎಳೆನ ದಾರ ತಗೊಳ್ಳಿ, ಆಗ 2 ಎಳೆ ಆಗುತ್ತೆ ಅದು. ಸೊ ನೋಡಿ ನಾನು ಪೋಣಿಸಿ ಕೂಡ ತೋರಿಸ್ತೀನಿ. ಇದು ಕೂಡ ವೈಟ್ ಕಲರಲ್ಲೇ ತಗೊಂಡಿದ್ದೀನಿ, ಯಾಕಂತಂದರೆ ನಿಮಗೆ ಅರ್ಥ ಆಗಲಿ ಅಂತ. ಈ ರೀತಿ 1 ಎಳೆನ ತಗೊಂಡು ಹೀಗೆ 2 ಎಳೆ ಮಾಡ್ಕೊಳ್ಳಿ. ಸೊ ಹೆಮ್ಮಿಂಗ್ಗೆ ಸಾಕಾಗುತ್ತೆ. ನೀವು ಈ ರೀತಿ 2 ಎಳೆ ಮಾಡಿಕೊಂಡ್ರೆ, 4 ಎಳೆ ಮಾಡ್ಕೋತು ಅಂತಂದರೆ ದಪ್ಪ ಆಗುತ್ತೆ, ಅದಕ್ಕೋಸ್ಕರ 2 ಎಳೆನೇ ಸಾಕು. ಇದಕ್ಕೂ ಕೂಡ ಅಷ್ಟೇ ಈ ರೀತಿ ನಾಟ್ ಹಾಕ್ಕೊಳ್ಳಿ. ಇವಾಗ ಸ್ಲೀವ್ಸ್ ಹತ್ರ ತಗೊಂಡು ನೋಡಿ ನಾವು ಫೋಲ್ಡಿಂಗ್ ಮಾಡಿ ಆಲ್ರೆಡಿ ಒಂದು ಸ್ಟಿಚ್ ಹಾಕಿದ್ದೀನಿ. ಸೊ ಇದಕ್ಕೋಸ್ಕರನೇ ಒಂದು ಸ್ಟಿಚ್ ಹಾಕೊಳ್ಳೋದು, ಯಾಕಂತಂದರೆ ನಮಗೆ ಹೆಮ್ಮಿಂಗ್ ಮಾಡಿದಾಗ ಕರೆಕ್ಟಾಗಿ ಅರ್ಥ ಆಗುತ್ತೆ, ಆವಾಗ ಆ ಕಡೆ ಈ ಕಡೆ ಹೋಗೋದಿಲ್ಲ, ಸ್ಲೀವ್ಸ್ ಕೂಡ ಉದ್ದ ತುಂಡ ಆಗೋದಿಲ್ಲ ಅಂದ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ.
ಇದನ್ನು ತೋರಿಸ್ತೀನಿ ನೋಡಿ ಹೇಗೆ ಎಮ್ಮಿಂಗ್ ಮಾಡ್ಕೋಬೇಕು ಅಂದರೆ, ನಾವು ಇಲ್ಲಿ ಓವರ್ಲಾಕ್ ಮಾಡಿರ್ತೀವಿ, ಹಾಗೆಯೇ ಇಲ್ಲಿ ಲಾಸ್ಟ್ ಎರ್ಜು ಹೊಲಿಗೆ ಇರುತ್ತೆ ಅಲ್ವ ನೋಡಿ, ಇಲ್ಲಿಂದ ಈ ಹೊಲಿಗೆ ಇರುತ್ತಲ್ಲ ಇಲ್ಲಿಂದ ತಗೋಬೇಕು. ಈ ರೀತಿ ಸ್ವಲ್ಪ ಬಟ್ಟೆ ತಗೊಳ್ಳಿ, ಈ ಕಡೆ ಸ್ವಲ್ಪ ತಗೊಂಡು ಫಸ್ಟು ಈ ನಾಟನ್ನ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡಾದಮೇಲೆ ಈ ಬೆರಳಿಂದ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡ್ರೆ ನಿಮಗೆ ಹಾಕೋದಕ್ಕೆ ಕರೆಕ್ಟಾಗಿ ಸಿಗುತ್ತೆ. ಇದಾದ ನಂತರ ಇಲ್ಲೂ ಸ್ವಲ್ಪ ಬಟ್ಟೆ ತಗೋಬೇಕು, ಹಾಗೆಯೇ ಇಲ್ಲೂ ಸ್ವಲ್ಪ, ಮೇಲ್ಗಡೆ ಸ್ವಲ್ಪ ಜಾಸ್ತಿನೇ ತಗೊಳ್ಳಿಬೇಕಾದ್ರೆ, ಆದರೆ ಕೆಳಗಡೆ ಬಟ್ಟೆ ಮಾತ್ರ ಸ್ವಲ್ಪ ತಗೊಳ್ಳಿ. ಯಾಕಂತಂದರೆ ನಿಮಗೆ ಆ ಕಡೆ ಸೈಡು ಕಾಣಿಸುತ್ತೆ ನೋಡಿ, ಈ ರೀತಿ. ಆವಾಗ ನಿಮಗೆ ನಾವು ಎಮ್ಮಿಂಗ್ ಮಾಡಿರೋ ಅಂಥದ್ದು ಕಾಣಿಸೋದಿಲ್ಲ ನೋಡಿ. ಈ ರೀತಿ ಸ್ವಲ್ಪ ಬಟ್ಟೆ ತಗೊಳ್ಳಿ, ಹಾಗೆಯೇ ಆ ಕಡೆ ಸ್ವಲ್ಪ ಬಟ್ಟೆ ತಗೊಳ್ಳಿ. ನಾನು ಅದಕ್ಕೋಸ್ಕರನೇ ವೈಟ್ ಕಲರ್ ದಾರದಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಸ್ವಲ್ಪ ತಗೊಂಡು ಈ ರೀತಿ ಮಾಡ್ತಾಯಿದ್ರೆ ಒಂದು 2 ಬ್ಲೌಸ್ ಮಾಡಿ, ಆವಾಗ ನಿಮಗೇ ಅಭ್ಯಾಸ ಆಗುತ್ತೆ. ಸೊ ಇದಿಷ್ಟೇ ನೋಡಿ. ಹೀಗೆ ಸ್ವಲ್ಪ ತಗೊಳ್ಳಿ ಬಟ್ಟೆನ, ಇದಾದ ನಂತರ ಕ್ಲೋಸ್ ಮಾಡಿ. ಆವಾಗ ಈ ಕಡೆ ಸೈಡು ನಿಮಗೆ ಕಾಣಿಸೋದಿಲ್ಲ ನೋಡಿ. ಇದು ವೈಟ್ ಕಲರ್ ಆಗಿರೋದ್ರಿಂದ ಸ್ವಲ್ಪನಾದರೂ ಕಾಣಿಸ್ತಾ ಇದೆ. ನೀವು ಕಲರ್ ಅದೇ ಕಲರಲ್ಲಿ ಮಾಡಿದರೆ ಈ ಕಡೆ ಸೈಡ್ ನಿಮ್ಗೊಂದು ಸ್ವಲ್ಪನೂ ಕೂಡ ಕಾಣಿಸೋದಿಲ್ಲ, ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ಇದಿಷ್ಟು ಗೊತ್ತಾಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಟೈಲರಿಂಗ್ ಕ್ಲಾಸ್ ಅನ್ನೋದು 10 ಗಂಟೆಗೆ ಕರೆಕ್ಟಾಗಿ ಬರುತ್ತೆ, ಆದರೆ 10 ಗಂಟೆಗೆ ಒಂದೇ ಅಲ್ಲ. ಸೊ ಇವಾಗ ನೆಕ್ಸ್ಟ್ 11, 12 ನನಗೆ ಟೈಮ್ ಸಿಕ್ತಾಗಲೆಲ್ಲ ಟೈಲರಿಂಗ್ ಕ್ಲಾಸ್ 2, ಟೈಲರಿಂಗ್ ಕ್ಲಾಸ್ 3 ಅಂತ ಪ್ರತಿಯೊಂದನ್ನು ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಅದನ್ನೆಲ್ಲ ಏನು ಮಾಡ್ತೀನಿ ಅಂತಂದರೆ, ಒಂದು ಪ್ಲೇ ಲಿಸ್ಟ್ನ ಮಾಡಿ ಇಡ್ತೀನಿ. ನನ್ನ ಚಾನಲ್ನಲ್ಲೇ ಒಂದು ಪ್ಲೇ ಲಿಸ್ಟ್ ಮಾಡಿ ಇಡ್ತೀನಿ. ಅಲ್ಲಿ ನಿಮಗೆ ಪ್ಲೇ ಲಿಸ್ಟ್ ತೆಗೀತು ಅಂದರೆ ಟೈಲರಿಂಗ್ ಕ್ಲಾಸ್ 1, 2, 3, 4 ಅಂತ ಪ್ರತಿಯೊಂದು ಕೂಡ ಬರ್ತಾ ಹೋಗುತ್ತೆ. ಸೊ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೇನೆಲ್ಲ ಕಲಿಬೇಕು ಅದನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.